ಈಗ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದರು ಚುನಾವಣೆ ಸಂದರ್ಭದಲ್ಲಿ. ಏನು ಅಂತ ಹೇಳಿದ್ರೆ ಅಮೆರಿಕಾ ಫಸ್ಟ್, ಅಮೆರಿಕನ್ ಫಸ್ಟ್ ಅಂತ ಹೇಳಿ. ಅಮೆರಿಕನ್ ಯಾರಿದ್ದಾನೋ ಅವನೇ ಮೊದಲು ಮತ್ತು ಅಮೆರಿಕಾವೇ ಮೊದಲು ಅಂತ ಹೇಳಿ. ಅಂದರೆ ಅಮೆರಿಕಾದ ಪ್ರಕಾರವಾಗಿ ಅದೊಂದು ರಾಷ್ಟ್ರೀಯವಾದ ಅಂತ. ಅಂದರೆ ಅಮೆರಿಕಾದವ್ರು ಬಿಟ್ಟು ಬೇರೆಯವ್ರಿಗಿಲ್ಲ ಅವಕಾಶಗಳಿರಲ್ಲ. ನಾನು ಬೇರೆಯವ್ರು ಅಕ್ರಮವಾಗಿ ನೆಲೆಸಿದ್ರೆ ಅವ್ರನ್ನ ಆಚೆ ಹಾಕಿಬಿಡ್ತೀನಿ, ಅಮೆರಿಕದವ್ರಿಗೆ ಉದ್ಯೋಗದಲ್ಲಿ ಆದ್ಯತೆ ಕೊಡ್ತೀನಿ, ನಾನು ಅಮೆರಿಕನೇ ನನ್ನ ಜೀವಾಳ ಅಂತ ಏನು ಬಿಂಬಿಸ್ಕೊಂಡಿದ್ರೋ ಇದರ ಹಾದಿಯಲ್ಲಿ ಇದೀಗ ಜರ್ಮನಿ ನಡೀತಾ ಇದೆ. ಈ ಸೂತ್ರ ಬಳಸಿದ್ರಲ್ಲ ಅವರು, ರಾಷ್ಟ್ರೀಯವಾದ ಅಂಥೇಳಿ. ಅಮೆರಿಕದ ರಾಷ್ಟ್ರೀಯವಾದ ಇದು. ಇದನ್ನು ಅಲ್ಲಿನ ಜನಕ್ಕೆ ನಂಬಿಸುವಲ್ಲಿ, ಕನ್ವಿನ್ಸ್ ಮಾಡುವಲ್ಲಿ ಡೊನಾಲ್ಡ್ ಟ್ರಂಪ್ ಯಶಸ್ವಿಯಾಗಿದ್ದರು. ಅದರ ಪ್ರಕಾರ ಅವ್ರು ಗೆದ್ದರು ಕೂಡ. ಇದೇ ಹಾದಿಯಲ್ಲಿ ಇದೀಗ ಜರ್ಮನಿಯಲ್ಲಿಯೂ ಒಬ್ಬ ನಾಯಕ ಇದೀಗ ಮುಂದಾಗ್ತಾ ಇದ್ದಾರೆ. ಜರ್ಮನಿ ಎಲೆಕ್ಷನ್ನಲ್ಲಿ ಟ್ರಂಪ್ ಯಾವ ಮಾದರಿಯನ್ನು ಬಳಸಿ ಕ್ಯಾಂಪೇನ್ ಮಾಡಿದ್ರೋ, ಅಮೆರಿಕ ಮೊದಲು, ಅಮೆರಿಕನ್ನೇ ಮೊದಲು ಅಂತ ಮಾಡಿದ್ರೋ ಅದೇ ಪ್ಲಾನನ್ನು ಜರ್ಮನಿಯೇ ಮೊದಲು, ಜರ್ಮನಿಗನೇ ಮೊದಲು ಎನ್ನುವ ಕಾರ್ಯಸೂಚಿಯನ್ನು ಟ್ರಂಪ್ನಂತೆಯೇ AFD ನಾಯಕಿ ಆಲಿಸ್ ವೀಡೆಲ್ ಘೋಷಣೆ ಮಾಡಿದ್ದಾರೆ ಇಲ್ಲಿ. ಅಂದರೆ ಈಗ ರಾಷ್ಟ್ರೀಯತೆ, ಜರ್ಮನಿಗೆ ರಾಷ್ಟ್ರೀಯವಾದ ಏನು ಹೊಸದಲ್ಲ. ಯಾಕಂದರೆ ಹಿಂದೆಯೇ ಹಿಟ್ಲರ್ ಇದನ್ನು ಮಾಡಿಬಿಟ್ಟಿದ್ರು. ಹಿಟ್ಲರ್ ಎನ್ನುವ ಮಹಾನ್ ಸರ್ವಾಧಿಕಾರಿ ಇದ್ನಲ್ಲ, ಆ ಮನುಷ್ಯ ಮಾಡಿದ್ದ. ಜರ್ಮನ್ ರಕ್ತನೇ ಶ್ರೇಷ್ಠ, ಜರ್ಮನಿಯೇ ಮೊದಲು ಅಂತ ಒಬ್ಬ ವಿಶ್ವಕಂಡ ಕುಖ್ಯಾತ ಸರ್ವಾಧಿಕಾರಿ ಅವನು. ಯಾರು? ಹಿಟ್ಲರ್ ಅಂತ ಹೇಳಿ. ಮನುಕುಲ ಯಾವತ್ತೂ ಕಂಡು ಕೇಳರಿಯದಷ್ಟು ಕೊಲೆ ಪಾತಕಿಗಳನ್ನು ಮಾಡಿದಂತಹ ಮಹಾನ್ ಘೋರ ಪಾತಕ ಅವನು. ಆಯಿತಾ? ಯಾರು? ಹಿಟ್ಲರ್ ಅಂತ ಹೇಳಿ. ಹೋಲೋಕಾಸ್ಟ್ ಅಂತಾರೆ, ಮನುಕುಲದ ಮಹಾನ್ ಹತ್ಯಾಕಾಂಡ. ರಕ್ತದ ಹೆಸರಲ್ಲಿ, ಶ್ರೇಷ್ಠತೆಯ ಹೆಸರಲ್ಲಿ, ಚರ್ಮದ ಹೆಸರಲ್ಲಿ, ಜನಾಂಗೀಯವಾದದ ಹೆಸರಲ್ಲಿ ಈ ಥರ ಅನೇಕ ಸರ್ವಾಧಿಕಾರಿಗಳು ಜನಗಳನ್ನು ಮುಗಿಸಿಬಿಟ್ಟಿದ್ದಾರೆ. 50 ಲಕ್ಷ 60 ಲಕ್ಷ ಜನಗಳನ್ನು ಕೊಂದು ಹಾಕಿದ್ದಾರೆ ಅಂದರೆ ನೀವು ನಂಬೇಕದನ್ನು. 50 ಲಕ್ಷ 60 ಲಕ್ಷ ಜನರನ್ನು ಒಂದು ಕಾಲಕ್ಕೆ ಬರೀ ಜನಾಂಗದ ಹೆಸರಲ್ಲಿ, ರೇಸ್ನ ಹೆಸರಲ್ಲಿ ಕೊಂದಂಥ ಮಹಾಪಾತಕಿಗಳಿವರು ಜರ್ಮನಿಯಲ್ಲಿ. ಈ ಯಹೂದಿಗಳು ಸರಿ ಇಲ್ಲ, ಜೂಯಿಷ್ ಅವ್ರು ಯಾರೂ ಸರಿ ಇಲ್ಲ, ಅವರಿಂದ ಜರ್ಮನಿ ಕೇಡು, ಅವ್ರನ್ನ ಮೊದಲು ಜರ್ಮನಿಯಿಂದ ಆಚೆ ಹಾಕಬೇಕು. ತನ್ನ ಆಡಳಿತದ ಎಲ್ಲ ವೈಫಲ್ಯಗಳಿಗೂ ಕೂಡ ಒಂದು ಸಮುದಾಯವನ್ನು, ಒಂದು ಧರ್ಮದವ್ರನ್ನ ದೂಷಣೆ ಮಾಡ್ಕೊಂಡು ಬಂದಂಥ ಅನೇಕ ಸರ್ವಾಧಿಕಾರಿಗಳು ಈ ವಿಶ್ವದಲ್ಲಿ ಆಗಿ ಹೋಗಿದ್ದಾರೆ. ತಾನೇನೋ ಆಳ್ವಿಕೆಯಲ್ಲಿ ಫೇಲ್ ಆಗ್ತಾ ಇದ್ದೀನಾ, ಜನಗಳ ಗಮನ ಬೇರೆ ಕಡೆ ಹೋಗಬೇಕು. ಅವಾಗೇನು ಮಾಡಬೇಕು? ಇವರಿಂದನೇ ನಮಗೆ ಕೇಳಾಗ್ತಿರೋದು. ಯಾರಿಂದ? ಜೂವಿಷ್ಗಳಿಂದ ಅಂತ ಹಿಟ್ಲರ್ ಅದನ್ನು ಫಾಲೋ ಮಾಡ್ತಿದ್ದ. ಇವರಿಂದ ನಮಗೆ ದುರದೃಷ್ಟವನ್ನು ಒಕ್ಕರಿಸ್ಕೊಂಡಿರೋದೇ ಇವರಿಂದ. ಇವ್ರನ್ನ ಮೊದಲು ಆಚೆ ಹಾಕಬೇಕು. ಏನೇ ಬರಲಿ, 13-14 ವರ್ಷಗಳ ಕಾಲ ಬೇಕಾಗುತ್ತೆ ಸರ್ವಾಧಿಕಾರಿಗಳ ಯೋಗ್ಯತೆ ಗೊತ್ತಾಗಬೇಕು ಅಂದರೆ. 13-14 ವರ್ಷಗಳ ಕಾಲ ಬೇಕಾಗುತ್ತೆ. ಇದೇ ರೀತಿ 13-12 ವರ್ಷಗಳ ಕಾಲ ಈ ಹಿಟ್ಲರ್ ಜರ್ಮನಿ ರೂಲ್ ಮಾಡಿಬಿಟ್ಟ. ಎಲ್ಲ ಪತನದ ಅಂಚಿಗೆ ಬ್ಯಾಂಕ್ಗಳು ಹಾಳಾದವು, ಜನ ಹಾಳಾದರು, ಯುದ್ಧಗಳಾಯಿತು, ಬೇರೆ ದೇಶಗಳು ಅಟ್ಯಾಕ್ ಮಾಡಿದ್ವು, ದಿವಾಳಿ ಸ್ಥಿತಿಗೆ ಹೋಯಿತು ಜರ್ಮನಿ. ಆಮೇಲೆ ಜರ್ಮನಿಯರಿಗೆ ಅರ್ಥ ಆಯಿತು, ಇವನೇನು ರಾಷ್ಟ್ರೀಯತೆ ಇದೆಲ್ಲ ಕಥೆ ಹೇಳ್ತಾ ಇದ್ನಲ್ಲ, ಇವನ ಆಳ್ವಿಕೆ ವೈಫಲ್ಯವನ್ನು ಮರೆಮಾಚುವ ಸಲುವಾಗಿ ಇವನು ಹೂಡಿದಂಥ ನಾಟಕ ಅಂತ. ಇವತ್ತಿಗೂ ಹಿಟ್ಲರ್ ಸತ್ತಂಥ ಜಾಗದ ಸುಸೈಡ್ ಮಾಡ್ಕೊಂಡಲ್ಲ ಅವನು, ಕೆಲವು ದಿನಗಳ ಹಿಂದೆ ಮದುವೆ ಆಗಿದ್ದ ಅವನು. ತನ್ನ ಹೆಂಡತಿನೂ ಸೇರಿಸಿ ಸುಸೈಡ್ ಮಾಡ್ಕೊಂಡಲ್ಲ ಅವನು. ಆ ಜಾಗವನ್ನು ಒಂದು ಸ್ಮಾರಕ ಮಾಡೋಕ್ಕೂ ಜರ್ಮನಿಯಲ್ಲಿ ಬಿಡಲಿಲ್ಲ. ಅಷ್ಟರ ಮಟ್ಟಿಗೆ ಜರ್ಮನಿಯ ಜನ ಅವನನ್ನು ದ್ವೇಷ ಮಾಡ್ತಾರೆ. ಬಹುಶಃ ಇದೀಗ ಹೊಸ ರೀತಿಯಲ್ಲಿಯೂ ಕೂಡ ಜರ್ಮನಿ ಇದೀಗ ಶುರುವಾಗ್ತಾ ಇದೆ. ಜರ್ಮನಿಯೆಲ್ಲ ಈಗ ಹಿಟ್ಲರ್ ರೂಲ್ಸು, ಹಿಟ್ಲರ್ ಅಂದರೆ ಯಾರ್ದು? ಟ್ರಂಪ್ ರೂಲ್ಗಳಿದು. ಏನಂತ ಹೇಳಿದ್ರೆ ರಾಷ್ಟ್ರೀಯತೆ ಅಂತ ಹೇಳಿ. ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ವೆಯ್ಟ್ ಮಾಡೋಣ ನಾವು, ಇರಲಿ. ಇದೀಗ AFD ನಾಯಕಿ ಆಲಿಸ್ ವೀಡೆಲ್ ಕೂಡ ಘೋಷಣೆ ಮಾಡಿದ್ದಾರೆ, ಜರ್ಮನಿ ಯುವ ಜನತೆಯ ಭಾರಿ ಒಲವನ್ನು AFD ಪಕ್ಷ ಗಳಿಸ್ತಾ ಇದೆ. ರೀಸನ್ ಏನು? ಒಂದು ವೇಳೆ AFD ಏನಾದರೂ ಅಧಿಕಾರಕ್ಕೆ ಬಂದುಬಿಟ್ರೆ ವಲಸಿಗರನ್ನು, ಇಲ್ಲಾದರೂ ಅಕ್ರಮ ವಲಸಿಗರು ಅಂತ ಹೇಳಲಾಗ್ತಾ ಇತ್ತು, ಅಕ್ರಮವಾಗಿ ಯಾರು ಬಂದಿದ್ದಾರೋ ಅಂತ. ಅಲ್ಲೇನೆಂದರೆ ವಲಸಿಗರ ಗಡೀಪಾರು ಖಚಿತ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಕ್ಯಾಂಪೇನ್ಗಳಲ್ಲಿ. ಯಾರೆಲ್ಲ ಬೇರೆ ದೇಶದಿಂದ ಬಂದಿದ್ದಾರೋ ವಲಸಿಗರು, ಅವ್ರನ್ನೇ ಆಚೆ ಹಾಕಿಬಿಡ್ತೀನಿ ಅಂತ. ರಷ್ಯಾ ಅಧ್ಯಕ್ಷ ಪುಟಿನ್, ಉದ್ಯಮಿ ಎಲಾನ್ ಮಸ್ಕ್ ಕೂಡ AFDಗೆ ಬೆಂಬಲ ಕೊಡ್ತಾ ಇದ್ದಾರೆ. ಇಲ್ಲಿ ಜರ್ಮನಿಯಲ್ಲಿ ಇದೇ 23ನೇ ತಾರೀಕು ನಡೆಯುತ್ತೆ ಸಾರ್ವತ್ರಿಕ ಚುನಾವಣೆ. 80 ವರ್ಷಗಳಲ್ಲೇ ಮೊದಲ ಬಾರಿಗೆ SDP ಹಿಂದಿಕ್ಕಿ ಮುನ್ನುಗ್ತಾ ಇದೆ AFD ಇಲ್ಲಿ. ಏನು ಪರಿಣಾಮ ಹಾಗಾದರೆ ಇಂಡಿಯಾದ ಮೇಲೆ? ಎಲ್ಲರೂ ನಮ್ಮ ದೇಶದವ್ರು ಮಾತ್ರ ನಾವು ಇಟ್ಕೋತೀವಿ, ಬೇರೆ ದೇಶದವ್ರು ನಮಗೆ ಬೇಡ ಅಂತ ಆದಾಗ ಸಹಜವಾಗಿ ಉದ್ಭವಿಸುವಂಥ ಸಮಸ್ಯೆಗಳಿವೆಲ್ಲವೂ ಕೂಡ. ನೋಡಿ, ಈ ವರ್ಷದಿಂದ 4 ಪಟ್ಟು ಹೆಚ್ಚು ವೀಸಾ ಕೊಡೋದಾಗಿ ಜರ್ಮನಿ ಹೇಳಿತ್ತು. ಭಾರತೀಯ ಪ್ರತಿಭೆಗಳು ನಮಗೆ ಅಗತ್ಯ ಅಂತ ಚಾನ್ಸಲರ್ ಒಲಾಫ್ ಶುಲ್ಜ್ ಒಂದು ಕಡೆ ಮಾತಾಡಿದ್ರಲ್ಲಿ. ನಮಗೆ ಭಾರತೀಯ ಪ್ರತಿಭೆಗಳು ಬೇಕು ಅಂತೇಳಿ ಅನೇಕ ಜನ ಜರ್ಮನಿಯಲ್ಲಿ ವಾಸ ಮಾಡ್ತಿದ್ದಾರೆ, ನಮ್ಮವರೇ ಕೆಲಸ ಮಾಡ್ತಿದ್ದಾರೆ ಅಲ್ಲೆಲ್ಲ. ಇಲ್ಲಿನ ಒಂಥರ ಇದು ಬೌದ್ಧಿಕ ಪಲಾಯನ, ಇದು ಅಂದರೆ ಬೌದ್ಧಿಕ ಪ್ರವಾಸ ಅಂತ ಬೇಕಾದರೂ ಕರಿಬಹುದಾಗುತ್ತೆ. ಇಲ್ಲಿನ ಬುದ್ಧಿವಂತರೆಲ್ಲ ಕೂಡ ಅಮೇರಿಕಾ, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಈ ರೀತಿ ಬೇರೆ ಬೇರೆ ಮುಂದುವರೆದ ದೇಶಗಳಲ್ಲಿ ಅವರು ಉದ್ಯೋಗವನ್ನು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಈಗ ಒಲಾಫ್ ಶುಲ್ಜ್ ಜರ್ಮನಿಯ ಚಾನ್ಸಲರ್ ಇದ್ರಲ್ಲ, ನಮಗೆ ಭಾರತೀಯರು ಬೇಕು ಅಂತ ಹೇಳಿದರು.
ಕಳೆದ ಅಕ್ಟೋಬರಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟಿದ್ದರು ಚಾನ್ಸಲರ್ ಒಲಾಫ್ ಶುಲ್ಜ್ ಅವರು. ಆದರೆ ಈಗ ಒಂದು ವೇಳೆ AFD ಪಕ್ಷ ಅಧಿಕಾರಕ್ಕೆ ಬಂದರೆ ಭಾರತೀಯರಿಗೆ ಅಪಾರ ಪ್ರಮಾಣದ ಹಾನಿಯಾಗುತ್ತೆ ಅಂತ. ಪ್ರಸ್ತುತ ಪ್ರತಿ ವರ್ಷ 20,000 ಭಾರತೀಯರಿಗೆ ಕೌಶಲ್ಯ ವೀಸಾ ವಿತರಣೆ ಆಗ್ತಾ ಇದೆ. ಇದನ್ನು 80,000ಕ್ಕೆ ಹೆಚ್ಚಳ ಮಾಡ್ತೀನಿ ನಾನು ಅಂಥೇಳಿ ಚಾನ್ಸಲರ್ ಹೇಳಿದರು. ಪ್ರಸ್ತುತ ಜರ್ಮನಿಯಲ್ಲಿ 2,85,000 ಭಾರತೀಯರು ವಾಸ ಮಾಡ್ತಾ ಇದ್ದಾರೆ. ಜರ್ಮನಿಯಲ್ಲಿ ವೇಗವಾಗಿ ಹೆಚ್ಚಾಗ್ತಾ ಇದೆ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ. ಅಲ್ಲಿ ಹೋಗ್ತಾರೆ, ಅಲ್ಲೇ ಓದ್ತಾರೆ, ಕೆಲಸ ಸಿಕ್ಕರೆ ಅಲ್ಲೇ ಕೆಲಸವನ್ನು ಮಾಡಿಕೊಂಡು ಅಲ್ಲೇ ಸೆಟಲ್ ಕೂಡ ಆಗ್ತಾ ಇದ್ದಾರೆ. 2021ರಲ್ಲಿ 25,000 ಭಾರತೀಯ ವಿದ್ಯಾರ್ಥಿಗಳಿದ್ದರೆ 2024ರಲ್ಲಿ ಇದು ಡಬಲ್ ಆಯಿತು. ಯುರೋಪ್ ರಾಷ್ಟ್ರಗಳಲ್ಲಿ ಬ್ರಿಟನ್ ಬಿಟ್ಟುಬಿಟ್ರೆ ಜರ್ಮನಿಯಲ್ಲಿ ಅತಿ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳಿರೋದು. ಹಾಗಾಗಿ ಇದೀಗ ಈ ಪಾರ್ಟಿ ಅಧಿಕಾರಕ್ಕೆ ಏನಾದರೂ ಬಂದರೆ ಎಲ್ಲರನ್ನೂ ಓಡಿಸ್ತೀವಿ ಅನ್ನೋ ಅರ್ಥದಲ್ಲಿ ಅವರು ಈಗ ಮಾತಾಡ್ತಾ ಇದ್ದಾರೆ. ಅಲ್ಲಿನ ಅಂದರೆ ನಾವು ಬೇರೆ ದೇಶದಿಂದ ಯಾರೋ ಬಂದಿದ್ದಾರೆ ರೀ ಅವ್ರನ್ನ ಓಡಿಸ್ಬಿಡ್ತೀನಿ ಅಂದ ತಕ್ಷಣ ಆಪ್ಯಾಯಮಾನವಾಗಿ ಕಾಣುತ್ತೆ. ನಮ್ಮ ದೇಶದವ್ರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಇವರು, ಬೇರೆ ದೇಶದವ್ರಿಗೆ ಓಡಿಸ್ಬಿಡ್ತಾರಂತೆ ಇವರು, ಒಳ್ಳೆ ಕೆಲಸ ಅದು, ನಮಗೆ ಕೆಲಸ ಸಿಕ್ಕಬೇಕು ಅಂತ. ಆದರೆ ಇಲ್ಲಿ ಕೆಲಸ ಅನ್ನೋ ವಿಚಾರ ಇದೆಯಲ್ಲ, ಇದರಲ್ಲಿ 3-4 ಆಸ್ಪೆಕ್ಟ್ಸ್ಗಳಿರ್ತದೆ. ಇದರಲ್ಲಿ ಏನಂತ ಹೇಳಿದ್ರೆ, ಒಂದು, ಇಲ್ಲಿಂದ ಇಂಡಿಯಾದಿಂದ ಜರ್ಮನಿಗೆ ಹೋಗ್ತಕ್ಕಂಥ ಮನುಷ್ಯ ಎಷ್ಟು ಸಂಬಳಕ್ಕೆ ಅವನು ಕೆಲಸ ಮಾಡಬಲ್ಲ ಅಂತ. ಕಡಿಮೆ ದುಡ್ಡಿಗೆ ವರ್ಕ್ ಆದರೆ ತಾನೇ ಜರ್ಮನಿ ಅವನು ಕೆಲಸ ಕೊಡೋದು ಇವರಿಗೆ. ಒಂದು ಕಡಿಮೆ ದುಡ್ಡು, ಇನ್ನೊಂದು ಕೌಶಲ್ಯ ಇರಬೇಕು, ಬುದ್ಧಿವಂತಿಕೆ ಇರಬೇಕಾಗುತ್ತೆ. ಈ ಮೂರೂ ಮ್ಯಾಚ್ ಆಗಬೇಕಾಗುತ್ತೆ. ಕಡಿಮೆ ಸಂಬಳ ಆಗಬೇಕು, ಆಗ ಅವನಿಗೆ ಲಾಭ ಬರೋದು ಜಾಸ್ತಿ. ಕೌಶಲ್ಯ ಕೂಡ ಇರಬೇಕು. ಎಲ್ಲರನ್ನೂ ಆಚೆ ಹಾಕ್ತೀವಿ ಅಂತ ಹೇಳಿದ್ರೆ, ಇಷ್ಟು ದಿನಗಳ ಕಾಲವಂತೂ ಇದೇ ಜರ್ಮನಿಯಲ್ಲಿ ಭಾರತೀಯರಿಗೆ ಉಚಿತವಾಗಿ ಯಾರು ಊಟ ಹಾಕಿಲ್ವಲ್ಲ. ಅವನ ಕೌಶಲ್ಯದ ಮೇಲೆ ಅವನು ಬದುಕಿದ್ದ, ಮಾಡ್ತಿರ್ತಕ್ಕಂಥ ಕೆಲಸದ ಮೇಲೆ ಅವನು ಬದುಕಿದ್ದ. ಒಂದು ಕಂಪನಿ ಅಂತ ಅಂದ್ಕೊಳ್ಳಿ ನೀವು, ಈಸಿಯಾಗಿ ನಾನು 50 ಜನ ತೆಗೆದುಬಿಡ್ತೀನಿ, 100 ಜನ ತೆಗಿತೀನಿ ಹೇಳಬಹುದು. ಅದೇ ಕೌಶಲ್ಯವಂತರು ಬೇಕಲ್ಲ ಆ ಸಂಸ್ಥೆಗೆ, ಮತ್ತೆ ಅಷ್ಟೇ ರೆಡಿ ಇರಬೇಕಲ್ಲ. ಜನ ಸಿಗ್ತಾರೆ, ತಲೆಗಳು ಸಿಗ್ತವೆ, ಕೌಶಲ್ಯ ಸ್ಕಿಲ್ 100 ಜನ ತೆಗೆದು 100 ಜನ ಸಿಕ್ಕಿಬಿಡ್ತಾರೆ ಹೇಳಬಹುದು. ಅದೇ ಕೆಲಸ, ಅದೇ ಕೌಶಲ್ಯ, ಅದೇ ಪ್ರತಿಭೆ ಇರಬೇಕಲ್ಲ, ಅದು ಕೂಡ ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಸೊ ಹಾಗಾಗಿ ಜರ್ಮನಿಯಲ್ಲಿ ಈ ಒಂದು ಪಾರ್ಟಿಗೆ ಬಹಳ ಒಲವು ವ್ಯಕ್ತವಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಇದು ಜಾರಿಯಾಗುತ್ತೆ ವೆಯ್ಟ್ ಮಾಡೋಣ. ಈಗ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದರು ಚುನಾವಣೆ ಸಂದರ್ಭದಲ್ಲಿ. ಏನು ಅಂತ ಹೇಳಿದ್ರೆ, ಅಮೆರಿಕಾ ಫಸ್ಟ್, ಅಮೆರಿಕನ್ ಫಸ್ಟ್ ಅಂತ ಹೇಳಿ. ಅಮೆರಿಕನ್ ಯಾರಿದ್ದಾನೋ ಅವನೇ ಮೊದಲು ಮತ್ತು ಅಮೆರಿಕಾವೇ ಮೊದಲು ಅಂತ ಹೇಳಿ. ಅಂದರೆ ಅಮೆರಿಕಾದ ಪ್ರಕಾರವಾಗಿ ಅದೊಂದು ರಾಷ್ಟ್ರೀಯವಾದ ಅಂತ. ಅಂದರೆ ಅಮೆರಿಕಾದವ್ರು ಬಿಟ್ಟು ಬೇರೆಯವ್ರಿಗಿಲ್ಲ ಅವಕಾಶಗಳಿರಲ್ಲ. ನಾನು ಬೇರೆಯವ್ರು ಅಕ್ರಮವಾಗಿ ನೆಲೆಸಿದ್ರೆ ಅವ್ರನ್ನ ಆಚೆ ಹಾಕಿಬಿಡ್ತೀನಿ, ಅಮೆರಿಕದವ್ರಿಗೆ ಉದ್ಯೋಗದಲ್ಲಿ ಆದ್ಯತೆ ಕೊಡ್ತೀನಿ, ನಾನು ಅಮೆರಿಕನೇ ನನ್ನ ಜೀವಾಳ ಅಂತ ಏನು ಬಿಂಬಿಸ್ಕೊಂಡಿದ್ರೋ, ಇದರ ಹಾದಿಯಲ್ಲಿ ಇದೀಗ ಜರ್ಮನಿ ನಡೀತಾ ಇದೆ. ಈ ಸೂತ್ರ ಬಳಸಿದ್ರಲ್ಲ ಅವರು, ರಾಷ್ಟ್ರೀಯವಾದ ಅಂಥೇಳಿ. ಅಮೆರಿಕದ ರಾಷ್ಟ್ರೀಯವಾದ ಇದು. ಇದನ್ನು ಅಲ್ಲಿನ ಜನಕ್ಕೆ ನಂಬಿಸುವಲ್ಲಿ, ಕನ್ವಿನ್ಸ್ ಮಾಡುವಲ್ಲಿ ಡೊನಾಲ್ಡ್ ಟ್ರಂಪ್ ಯಶಸ್ವಿಯಾಗಿದ್ದರು. ಅದರ ಪ್ರಕಾರ ಅವ್ರು ಗೆದ್ದರು ಕೂಡ.